ನಮಸ್ಕಾರ. ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಮುಖ್ಯಾಂಶಗಳು. ಅದ್ದೂರಿಯಾಗಿ ನಡೆದ ಹೋಲಿ ಫ್ಯಾಮಿಲಿಯ ಶಾಲೆಯ ಸ್ಪೋರ್ಟ್ಸ್ ಮೀಟ್ ಕಾರ್ಯಕ್ರಮ. ಶಿವಾನಿ ಕ್ರಾಂತಿ ವಾರದ ದಿನಪತ್ರಿಕೆ ಬಿಡುಗಡೆ. ವಾರ್ತೆಗಳ ವಿವರ. ಗಜೇಂದ್ರ ಸಮೀಪದ ಚಿಲ್ತೇರಿ ಗ್ರಾಮದ ಹತ್ತಿರ ಇರುವ ದ ಹೋಲಿ ಫ್ಯಾಮಿಲಿ ಶಾಲೆಯ ಸ್ಪೋರ್ಟ್ಸ್ ಮೀಟ್ ಕಾರ್ಯಕ್ರಮ ಶುಕ್ರವಾರ ದಿನ ನಡೆಯಿತು. ಪ್ರಶಸ್ತಿಯನ್ನ ಪಡೆದಂತ ಮಗು ವಿದ್ಯಾರ್ಥಿಗಳಿಗೂ ಹಾಗೂ ನೀಡಿದಂತ ಎಲ್ಲ चंडीगढ़ तो आई नहीं ಸ್ಥಾನ ನಮ್ಮ ಗಜೇಂದ್ರ ನಗರದ ಉಣಿಚಿಕೆರೆ ಗ್ರಾಮದಲ್ಲಿ ಶಿವಾನಿ ಕ್ರಾಂತಿ ವಾರದ ದಿನಪತ್ರಿಕೆ ಹಾಗೂ ಗುರುವಂದನಾ ಸಮಾರಂಭ ಶುಕ್ರವಾರ ದಿನ ಸಂಭ್ರಮದಿಂದ ನಡೆಯಿತು. ಬಳಸಲು ಎನಗೆ ಬಿಟ್ಟೆ ಓ ಗುರುವೆ ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆನು ನೂರು ಬಾರಿ. ಓ ಗುರುವೆ ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆನು ನೂರು ಬಾರಿ. ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳ ದಾರಿ.
ಶಿವಾನಿ ಕ್ರಾಂತಿ ಪತ್ರಿಕೆಯ ಉದ್ಘಾಟನೆಯಲ್ಲಿ ಎಲ್ಲ ಗಣ್ಯ ಮಾನ್ಯರ ಜೊತೆಗೆ ಪತ್ರಿಕೆಯ ರಾಜ್ಯಾಧ್ಯಕ್ಷರಾದ ಎಂ ಟಿಪ್ಪುವರ್ಧನ್ ಹಾಗೂ ಹಾನಗಲ್ಲ ಕುಮಾರೇಶನನ್ನ ಲಿಂಗೈಕ ಚನ್ನಬಸವ ಮಹಾಶಿವಯೋಗಿಯನ್ನು ಎನ್ನ ಹೃದಯದಲ್ಲಿ ಧ್ಯಾನಿಸಿ ಈ ಗ್ರಾಮದ ದೇವಾನುದೇವತೆಗಳನ್ನು ಸಹಿತ ಎನ್ನ ಮನದಲ್ಲಿ ಧ್ಯಾನಿಸಿ ಶಿವಾನಿ ಕ್ರಾಂತಿಯ ಪತ್ರಿಕೆಯ ಈ ಬಿಡುಗಡೆಯ ಸಮಾರಂಭ ಈ ಶಾಲೆಯಲ್ಲಿ ಕಲಿತಿರುವಂಥ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಈ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಉದ್ಘಾಟಕರ ಆದಿಯಾಗಿ ವೇದಿಕೆ ಮೇಲಿರ್ತಕ್ಕಂಥ ಅವರಿವರೆನ್ನದೇ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಇಲ್ಲಿ ನಡೆದಿರುವಂಥ ವಿದ್ಯಾರ್ಥಿಗಳೇ, ಶಿಕ್ಷಕ ವೃಂದದವರೇ, ಇಲ್ಲಿ ನಡೆದಿರುವಂಥ ಸಮಸ್ತ ಸದ್ಭಕ್ತರೇ, ನಿಮ್ಮೆಲ್ಲರಲ್ಲಿ ಸಹಿತ ಶರಣಾರ್ಥಿಗಳು. ಇಲ್ಲಿವರೆಗೂ ಸಹಿತ ಒಂದು ಪತ್ರಿಕೆಯನ್ನು ಉದ್ಘಾಟನೆಗೊಂಡಿದೆ. ಇದನ್ನು ಸಂಪಾದಕರಾಗಿ ಕಳಕೇಶನ್ ಅವರು ಇದನ್ನು ಸಂಪಾದಕರನ್ನಾಗಿ ಒಂದು ಪತ್ರಿಕೆಯನ್ನು ವಾರದ ಒಂದು ಪತ್ರಿಕೆ ಅಂತೇಳಿ ಇದೆಲ್ಲ ಅದನ್ನು ಬಿಡುಗಡೆ ಮಾಡಿದ್ದೇವೆ. ಒಂದು ಪತ್ರಿಕೆ ಒಬ್ಬ ಮನುಷ್ಯನನ್ನ ಪರಿವರ್ತನೆಯನ್ನು ಮಾಡಬಹುದು, ಮನಸ್ಸನ್ನು ಸಹಿತ ಕೆಡಿಸುವಂಥದ್ದು ಆಗ್ಬೋದು. ಯಾಕಂದ್ರೆ ಒಂದು ಪೇಪರನ್ನು ಸಣ್ಣ ಮಗುವಿನ ಕೈಯಾಗ ಕೊಟ್ಟರೆ ಅದನ್ನು ಬದಲಿ ಮಾಡಿ ಹೋಗಿರ್ತದೆ. ಒಬ್ಬ ಚಿತ್ರಕಾರನ ಕೈಯಾಗ ಕೊಟ್ಟರೆ ಅದು ಚಿತ್ರಕಲೆಯಾಗಿ ಅಲ್ಲಿ ಹಾಳಿ ಒಳಗೆ ಪರಿವರ್ತನೆ ಆಗುತ್ತದೆ. ಒಬ್ಬ ಲೇಖಕನ ಕೈಯಾಗ ಕೊಟ್ಟರೆ ಒಂದು ಸಾಹಿತ್ಯಿಕವಾಗಿರ್ತೈತಿ. ಒಬ್ಬ ಸಂತನ ಕೈಯಾಗ ಕೊಟ್ಟರೆ ವಚನ ಸಾಹಿತ್ಯವಾಗಿ ಪರಿವರ್ತನೆ ಆಗುತ್ತೆ. ಆ ರೀತಿ ಒಳಗೆ ಒಂದು ಶಿವಾನಿ ಕ್ರಾಂತಿ ಎಂಬ ಪತ್ರಿಕೆಯು ಸಹಿತ ಈ ಒಂದು ಗಜೇಂದ್ರಗಡ ಮತ್ತು ಉಮಿಚಗೇರಿ ಈ ಎರಡು ಪಟ್ಟಣದ ಮಧ್ಯದಲ್ಲಿ ಇವತ್ತದು ಉದ್ಘಾಟನೆಗೊಂಡಿದೆ. ಇದಕ್ಕೆಲ್ಲ ಗುರುಗಳು ಗುರುವಂದನಾ ಕಾರ್ಯಕ್ರಮವನ್ನು ಸಹಿತ ಇಟ್ಟಿದ್ದಾರೆ. ಈ ಗುರುವಂದನಾ ಕಾರ್ಯಕ್ರಮದೊಳಗೆ ಗುರುಗಳಿಗೆ ಗೌರವವನ್ನು ಕೊಡುವಂಥದ್ದು ಬಹಳ ಅವಶ್ಯಕತೆಯಾಗಿದೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿಯಾಗಿ ಆಗಿನ ದಿನಮಾನದಲ್ಲಿ ಅವರು ಕಲಿಸಿ ಕೊಟ್ಟಿರುವಂಥ ಶಿಷ್ಯರೇ ಒಳ್ಳೆಯ ಒಂದು ವೃತ್ತಿ ಒಳಗೆ ಇರುವುದರಿಂದ ಅವರಿಗೆ ಒಂದು ಗುರುಗಳಿಗೆ ನಾವು ಕರೆಸಿ ಈ ಒಂದು ಶಿವಾನಿ ಕ್ರಾಂತಿ ಏನು ಪತ್ರಿಕೆಯನ್ನು ಏನು ಆ ವರದಿಗಾರರು ಏನು ಅದರಲ್ಲ ಅವರುಗಳೆಲ್ಲ ಆ ಗುರುಗಳಿಂದ ಕಲಿತಿರುವಂಥ ಶಿಷ್ಯರೇ ಆ ಶಿಷ್ಯನಿಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಗುರುಗಳಿಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಗೌರವವನ್ನು ಕೊಡಬೇಕನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಎಲ್ಲ ವರದಿಗಾರರು ಒಂದು ವಿಶೇಷವಾಗಿ ಗುರುಗಳಿಗೆ ಸತ್ಕಾರವನ್ನು ಸಹಿತ ಇಟ್ಟಿದ್ದಾರೆ. ಗುರುವಿನ ಋಣವನ್ನು ತೀರಿಸಲಿಕ್ಕೆ ಯಾರಿಗೂ ಸಹಿತ ಸಾಧ್ಯವಾಗುವುದಿಲ್ಲ. ನಮ್ಮ ಜೀವನ ರೂಪಿಸಿಕೊಳ್ಳಬೇಕಂತಂದರೆ ಒಬ್ಬ ಸ್ವಾಮಿ ಆಗಿರಬಹುದು, ಒಬ್ಬ ಮನುಷ್ಯನಾಗಿರ್ಬೋದು, ಯಾರೇ ಆಗಿರ್ಬೋದು, ಗುರುಗಳ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಗುರುವಿನ ಮುಖಾಂತರವಾಗಿ ನಾವು ಏನಾದರೂ ಒಳ್ಳೆಯ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕನ್ನಡ ಶಾಲೆಯ ಒಂದು ಸಿಬ್ಬಂದಿ ವರ್ಗದವರು ನಮ್ಮ ಚೇರ್ಮನ್ ರಾದಿಯಾಗಿ ಭಾಳ ಹೇಳಿದರು. ಸ್ಟ್ರೆಂತ್ ಇಲ್ಲೆಲ್ಲೇ ಗಜೇಂದ್ರಗಡದೊಳಗಿನ 10 ಹಲವಾರು ಶಿಕ್ಷಣ ಸಂಸ್ಥೆಗಳು ಇದ್ದರೂ ಸಹಿತ ನಮ್ಮ ಉಮಿಚಿಗೇರಿ ಗ್ರಾಮ ಕನ್ನಡ ಶಾಲೆ ಒಳಗೆ 300ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡ್ತಾರಂದರೆ ಊರಿನ ಒಂದು ಸಹಕಾರ ಭಾಳ ಅವಶ್ಯಕತೆವಾಗಿರುವುದರಿಂದನೇ ಈ ಒಂದು ಶಾಲೆ ಇಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಕನ್ನಡ ಶಾಲೆ ಉಳಿಬೇಕು, ಕನ್ನಡ ಶಾಲೆಯ ಕಲಿತಾರನ ಒಳ್ಳೆಯ ರೀತಿ ಒಳಗೆ ಇರುವಂಥದ್ದು ಆಗಿದೆ ಅನ್ನೋ ಸಹಿತ ನಾವೆಲ್ಲರೂ ಸಹಿತ ಕಾಣ್ತಾ ಇದ್ದೇವೆ. ಕನ್ನಡ ಶಾಲೆ ಉಳಿದಾಗ ಮಾತ್ರ
ಅಲ್ಲಿ ಆತ್ಮಸ್ಥೈರ್ಯ ಬರುವಂಥದ್ದು ಯಾವುದಾದ್ರೂ ಶಾಲೆ ಇತ್ತಂದ್ರೆ ಕನ್ನಡ ಶಾಲೆ ಒಳಗೆ ಮಾತ್ರ ಅಂಥ ಮಕ್ಕಳು ಕಲಿತವರೇ ಈ ಒಂದು ಪತ್ರಿಕೆ ವರದಿಗಾರರಾಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ. ಆ ಒಂದು ದಶೆ ಒಳಗೆ ಈ ಒಂದು ಕಾರ್ಯಕ್ರಮವನ್ನು ನೋಡಿದಾಗ ತಾವೆಲ್ಲರೂ ಸಹಿತ ಹೆಚ್ಚಿನ ಸಂಖ್ಯೆ ಒಳಗೆ ಇದು ಕಾರ್ಯಕ್ರಮ ಇನ್ನೂ ಮುಂದುವರಿಯುತ್ತೆ. ನಮ್ಮ ಬೆಂಗಳೂರಿಂದ ಬಂದಿದ್ದಾರೆ, ಎಲ್ಲೋ ಬಳ್ಳಾರಿಯಿಂದ ಬಂದಿದ್ದಾರೆ, ಅವರುಗಳೆಲ್ಲ ಇದೆಲ್ಲ ಮಾತಾಡೋರಿದ್ದಾರೆ. ತಾವೆಲ್ಲರೂ ಸಹಿತ ಅದನ್ನು ಆಲಿಸಿ ಈ ಒಂದು ಪತ್ರಿಕೆ ಇನ್ನೂ ಉನ್ನತವಾಗಿ ಬೆಳೆಯಲಿ ಅಂತೇಳಿ ಹಾರೈಸಿ ನನ್ನೊಂದು 2 ಮಾತು. ಒಂದು ಕಾರ್ಯಕ್ರಮಕ್ಕೆ ಅತಿ ಬೇಗ ಸುಮಾರು 12 ಗಂಟೆಗೆ ನಮ್ಗೆ ಆದಷ್ಟು ಬೇಗ ಕಳಿಸ್ಕೊಡು ಅಂತೇಳಿ ಅವ್ರು ಕೇಳಿದ. ಆರಾಧ್ಯ ದೇವ ಶ್ರೀ ಆಂಜನೇಯನನ್ನು ಮನದಲ್ಲಿ ನೆನೆಸುತ್ತಾ ಗ್ರಾಮದ ಎಲ್ಲ ಹಿರಿಯರೇ, ಯುವಕ ಮಿತ್ರರೇ, ಹಾಗೆ ಶಿವಾನಿ ಕ್ರಾಂತಿ ಪತ್ರಿಕೆಯ ಸಹೋದರ ಸಂಪಾದಕರಾದಂಥ ಭೋಸ್ಲೆ ಅವರೇ, ಹಾಗೆ ಎಲ್ಲ ಈ ಒಂದು ಪೇಪರಿನ ಎಲ್ಲ ಮುಖ್ಯಸ್ಥರೇ, ಎಲ್ಲ ಮುದ್ದು ಮಕ್ಕಳೇ, ಈ ಶಿವಾನಿ ಕ್ರಾಂತಿ ಅನ್ನೋ ಪತ್ರಿಕೆ ನಮ್ಮ ಹುಣಚಗೇರಿ ಗ್ರಾಮದಲ್ಲಿ ಒಂದು ಇವತ್ತು ಉದ್ಘಾಟನೆ ಆಗೈತೆ ಅಂದರೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಈ ಒಂದು ಪುಟ್ಟ ಗ್ರಾಮದಲ್ಲಿ ಇಂಥ ಪ್ರತಿಭೆಗಳು ಅದಾರಂತಂದ್ರೆ ಒಂದು ನಮಗೆಲ್ಲ ಸಂತೋಷ ಪಡುವಂಥ ಒಂದು ಇವತ್ತಿನ ದಿವಸ. ಕಾರಣ ಶಿವಾನಿ ಕ್ರಾಂತಿ ಪತ್ರಿಕೆ ಎಲ್ಲ ಹಿರಿಯರು ಹೇಳ್ದಂಗೆ ಒಂದೇ ಸಂಘಟನೆಗೆ ಒತ್ತುಕೊಳ್ಳಾರ್ದ ಎಲ್ಲ ಸಾಮಾಜಿಕದ ಒಂದು ಕಳಕಳಿ ಹೊಂದಿ ದೀನ ದಲಿತರ, ಬಡವರ, ವಿದ್ಯಾರ್ಥಿಗಳ ಪರವಾಗಿ ಈ ಒಂದು ಪತ್ರಿಕೆ ಮುನ್ನುಗ್ಗಲಿ ಅಂತ ಹೇಳಿ ಈ ಒಬ್ಬ ಯುವಕ ಮಿತ್ರರಿಗೂ ಮತ್ತು ರಾಯಚೂರಿನಿಂದ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಶಾಮಿದ್ ಅಲಿ ಅವರಿಗೂ ಹಾಗೂ ಶಿವಾನಿ ಕ್ರಾಂತಿ ಪತ್ರಿಕೆಯ ಎಲ್ಲ ವರದಿಗಾರರ ಬಳಗಕ್ಕೂ ನನ್ನ ಒಂದು ಶುಭ ಹಾರೈಕೆಗಳನ್ನು ಹಾರೈಸ್ತಾ ಈ ಭೂಮಂಡಲಕ್ಕೆ ಈ ದೇಹವನ್ನು ಪರಿಚಯ ಮಾಡಿ ಈ ಮಟ್ಟಕ್ಕೆ ನಿಂತು ಮಾತಾಡಲು ಪ್ರೇರಣೆ ಮಾಡಿರ್ತಕ್ಕಂಥ ನನ್ನ ತಂದೆ ತಾಯಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ನನ್ನ 2 ಮಾತುಗಳನ್ನು ಹೇಳಕ್ಕೆ ಬಯಸ್ತೀನಿ. ಸರ್ವಜ್ಞ ಕವಿ ಒಂದು ಮಾತು ಹೇಳ್ತಾನೆ ಒಂದು ಕಡೆ, ಆಡದಲೇ ಮಾಡುವವನು ರೂಢಿಯೋಳುತ್ತಮನು, ಆಡದಲೇ ಆಡುವವನು ರೂಢಿಯೋಳುತ್ತಮನು, ಆಡಿ ಮಾಡುವವನು ಮಧ್ಯಮನು, ಆಡಿ ಮಾಡುವವನು ಮಧ್ಯಮನು, ಅಧಮ ತಾನು ಆಡಿಯೂ ಮಾಡದವ ಸರ್ವಜ್ಞ ಅಂತ ಹೇಳಿ. ಯಾಕೆ ಸರ್ವಜ್ಞ ಕವಿಗಳು ಈ ಮಾತು ಹೇಳಿರ್ಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿದಾಗ ಮೊದಲನೇ ಸಾಲು ನನಗೆ ಬಹಳ ಖುಷಿ ಕೊಡ್ತದೆ. ಆಡದಲೇ ಮಾಡುವವನು ರೂಢಿಯೋಳುತ್ತಮನು. ಯಾರಿಗೂ ಏನನ್ನೂ ಹೇಳದೆ ಒಳ್ಳೆ ಕೆಲಸನ ಮಾಡಬಹುದು ಅನ್ನೋದಕ್ಕೆ, ಯಾರಿಗೂ ಏನನ್ನು ಬಯಸದೆ, ಯಾರಲ್ಲೂ ಏನನ್ನು ಬಯಸದೆ ಒಳ್ಳೆ ಕೆಲಸನ ನಾನು ಮಾಡಬಹುದು ಅನ್ನೋದಕ್ಕೆ ಇವತ್ತಿನ ಶಿವಾನಿ ಕ್ರಾಂತಿ ಪತ್ರಿಕೆ ಬಿಡುಗಡೆಗೆ ಸಾಕ್ಷಿ. ಶಿವಾನಿ ಕ್ರಾಂತಿ ಈ ಒಂದು ಹೆಸರನ್ನು ನಾನು ಸೂಚನೆ ಮಾಡಿದೆ ಮಾರುತಿ ಭೋಸ್ಲೆಗೆ. ಯಾಕೆ ಅವರಿವ್ರ ಹೆಸರು ಪತ್ರಿಕೆ ಇಡ್ತೀಯ? ಮುದ್ದಾದ ಮಗಳು ಶಿವಾನಿ, ಆದಿಶಕ್ತಿಯ ಸ್ವರೂಪಗಳು ಹೆಣ್ಣು, ಹೆಣ್ಣು ಊರಿನ ಕಣ್ಣು. ಹಾಗಾಗಿ ಶಿವನ ಅಂಶವಾಗಿರ್ತಕ್ಕಂಥ ಶಕ್ತಿ ಅಂದ್ರೆ ಅದು ಶಿವಾನಿ. ಶಿವಾನಿ ಕ್ರಾಂತಿ ಅಂತಾನೆ ಹೆಸರಿಡಪ್ಪ ಅಂತ ಹೇಳಿ ಸೂಚನೆ ಮಾಡೋದು. ಗುರುಗಳ ಬಹಳ ಒಳ್ಳೆ ಒಂದು ಹೆಸರು, ಖುಷಿ ಆಯ್ತು. ಇದು ಬರುತ್ತಾ ಪತ್ರಿಕೆ ಅಂತ ಕೇಳಿದ. 100ಕ್ಕೆ 99 ಭಾಗ ಇದು ಭಾರತ ಸರ್ಕಾರ ನಿನಗೆ ಇದು ಅಲಾಟ್ ಮಾಡುತ್ತೆ ಅಂತ ಹೇಳಿದೆ. ಹೇಗೆ ಹೇಳಿದೆ ಅಂದ್ರೆ, ನಾನು ಸುಮಾರು 153 ಪತ್ರಿಕೆಗಳನ್ನು ಶಿವನ ಹೆಸರಲ್ಲಿ ಇರೋದನ್ನು ನೋಡಿದ್ದೀನಿ. ಶಿವಾನಿ ಹೆಸರಲ್ಲಿರೋದ್ರಿಂದ ಒಂದು ಪತ್ರಿಕೆಯನ್ನು ಅದು ಕಾಣಿಸಲಿಲ್ಲ. ಅದು ಹಿಂದಿ, ತಮಿಳು, ತೆಲುಗು, ಮರಾಠಿ ಹೀಗೆ ಹಲವಾರು ಪತ್ರಿಕೆಗಳನ್ನು ನಾನು ಬಿಡುಗಡೆ ಮಾಡಿದ್ದೀನಿ. ಇಡೀ ರಾಜ್ಯಾದ್ಯಂತ ಯಾವ ತಾಲೂಕುಗಳಲ್ಲೂ ಕೂಡ ನಾನು ಹೋಗಿಲ್ಲ ಅನ್ನೋ ಹಾಗಿಲ್ಲ. ಎಲ್ಲ ತಾಲೂಕುಗಳಲ್ಲಿಯೂ ಪತ್ರಿಕೆಗಳನ್ನು ಬಿಡುಗಡೆ ಮಾಡೋದಕ್ಕಂತಲೇ ಹೋಗಿದ್ದೀನಿ. ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ನಾನು ಒಂದು ಕುಗ್ರಾಮದಿಂದ ಬೆಂಗಳೂರಿಗೆ ಹೋಗಿ ಇವತ್ತು ಸತತ 3ನೇ ಬಾರಿ, ಈ ವರ್ಷ ಇದು 4ನೇ ಬಾರಿ ಸತತವಾಗಿ ರಾಜ್ಯಾಧ್ಯಕ್ಷರಾಗಿ ನಾನು ಆಯ್ಕೆ ಆಗ್ತಾ ಇದ್ದೇನೆ. ಅದೆಲ್ಲ ನಿಮಗೆ ಕೊಡ್ತಕ್ಕಂಥ ಪ್ರೀತಿ, ನೀವು ಆಶೀರ್ವಾದ ಅಷ್ಟೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ
ತಸ್ಮೈ ಶ್ರೀ ಗುರುವೇ ನಮಃ. ಗುರುವನ್ನು ನಾವು 3 ವಿಭಾಗಗಳಿಂದ ನಾವು ನೋಡಬಹುದು. ಸದ್ಗುರುಗಳನ್ನು 3 ವಿಭಾಗಗಳಿಂದ ನೋಡಬಹುದು, ಗುರುಗಳನ್ನು 3 ವಿಭಾಗಗಳಿಂದ ನೋಡಬಹುದು. ಬ್ರಹ್ಮನು ಅವನೇ, ವಿಷ್ಣುವು ಅವನೇ ಮತ್ತು ಸಾಕ್ಷಾತ್ ಶಿವಸ್ವರೂಪಿಯು ಅವನೇ ಆಗಿರುವಾಗ ಇಂಥ ಒಂದು ಜ್ಞಾನವನ್ನು ಪ್ರಸಾರ ಮಾಡತಕ್ಕಂಥ ಜ್ಞಾನ ಭಂಡಾರದ ದೇಗುಲಾಗಿರ್ತಕ್ಕಂಥ ಶಾಲೆಯ ಆವರಣದಲ್ಲಿ ಅದು ಇಷ್ಟೆಲ್ಲ ಗುರುಗಳ ಮಧ್ಯದಲ್ಲಿ ಶಿವಾನಿ ಕ್ರಾಂತಿ ಬಿಡುಗಡೆ ಆಗ್ತಕ್ಕಂಥದ್ದು, ಅದು ನನ್ನಿಂದ ಉದ್ಘಾಟನೆ ಮಾಡಿಸ್ತಿರೋದು ನನಗಂತೂ ಬಹಳ ಸಂತೋಷ ಆಯಿತು. ತುಂಬ ಹೃದಯದಿಂದ ನಾನು ಒಪ್ಕೊಂಡು ಇಲ್ಲಿ ಬಂದು ಸಂತೋಷದಿಂದ ಈ ಒಂದು ಪತ್ರಿಕೆಯನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ. ಪತ್ರಿಕೆ ಅಂದ ತಕ್ಷಣ ಹಲವಾರು ಪೋಷಕರ ಮನದಲ್ಲಿ ಮತ್ತು ರಾಜಕೀಯದವರ ಮನದಲ್ಲಿ, ಪೊಲೀಸ್ ಇಲಾಖೆಯವರ ಮನಸ್ಸಿನಲ್ಲಿ, ಸರ್ಕಾರಿ ಅಧಿಕಾರಿಗಳ ಮನಸ್ಸಿನಲ್ಲಿ ಏನು ಭಾವನೆ ಇರ್ತದೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಪತ್ರಿಕೆ ಹುಟ್ಟಿತು ಒಂದು ಊರಲ್ಲಿ ಅಂದ ತಕ್ಷಣ ಸ್ವಲ್ಪ ಯೋಚನೆ ಮಾಡಿ, ಹಿನ್ನೆಲೆ ಯೋಚನೆ ಮಾಡಿ. ಪತ್ರಿಕೆ ಹುಟ್ಟೋದಕ್ಕಾದ ಕಾರಣ ಏನು? ನಾನು ನಮ್ಮೂರಿನ ಯುವಕರಿಗೆ ಅಷ್ಟೇ ಅಲ್ಲ, ಇಡೀ ಯುವ ಸಮುದಾಯಕ್ಕೆ ನಾನು ಬೇಡ್ಕೊಳ್ತೀನಿ, ಮನವಿ ಮಾಡ್ತೀನಿ. ನಾನು ಏನು ಯುವಕರು ನೀವು ಇದ್ದೀರಲ್ಲ, ನಮ್ಮ ಗ್ರಾಮಕ್ಕೆ ಆಗಲಿ ಪಟ್ಟಣಕ್ಕೆ ಆಗಲಿ ನಮ್ಮ ಮನೆ ಕೆಲಸನೇ ಆಗಲಿ ಆಗಬೇಕು ಅಂತಂದ್ರೆ ಒಂದು ಧ್ವನಿ ಬೇಕು. ಧ್ವನಿ ಇಲ್ಲಾಂದ್ರೆ ಯಾವ ಕೆಲಸನೂ ಆಗಲ್ಲ. ಶೋಷಿತರ ಪರವಾಗಿ, ಧ್ವನಿ ಇಲ್ಲದವರ ಪರವಾಗಿ ಧ್ವನಿಯನ್ನು ನೀಡ್ತಕ್ಕಂಥದ್ದೇ ಪತ್ರಿಕೆ. ಶೋಷಿತರ ಪರವಾಗಿ, ಧ್ವನಿ ಇಲ್ಲದವರ ಪರವಾಗಿ ಧ್ವನಿಯನ್ನು ಎತ್ತುವಂಥದ್ದೇ ಪತ್ರಿಕೆ ಆಗಬೇಕು. ಧ್ವನಿ ಹೇಗಿರ್ಬೇಕು ಅಂತಂದ್ರೆ, ಒಂದು ಖಡ್ಗವನ್ನು ನಾವು ಕೈಯಲ್ಲಿ ಹಿಡ್ಕೊಂಡು ಕೋಪ ಬಂದಾಗ 100 ಜನರ ತಲೆಯನ್ನು ಕೂಡ ಕಟ್ ಮಾಡ್ಬೋದು ಕೋಪ ಬಂದಾಗ. ಅದೇ ಪತ್ರಿಕೆಗೆ ಕೋಪ ಬಂದ್ರೆ ಅದೇ ಪೆನ್ ಹಿಡ್ಕೊಂಡು 1000 ತಲೆಗಳನ್ನು ಒಂದೇ ಸಾರಿ ಕಟ್ ಮಾಡ್ಬೋದು. ಅಷ್ಟು ಅತ್ಯದ್ಭುತವಾದಂಥ ಶಕ್ತಿ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಅದ್ದೂರಿಯಾಗಿ ನಡೆದ ಹೋಲಿ ಫ್ಯಾಮಿಲಿಯ ಶಾಲೆಯ ಸ್ಪೋರ್ಟ್ಸ್ ಮೀಟ್ ಕಾರ್ಯಕ್ರಮ. ಶಿವಾನಿ ಕ್ರಾಂತಿ ವಾರದ ದಿನಪತ್ರಿಕೆ ಬಿಡುಗಡೆ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ SN ನ್ಯೂಸ್. ವಂದನೆಗಳು.